ನನಗೇನು ಅರ್ಥ ಆಗ್ತಿಲ್ಲ. ಅಲ್ಲ ರೀ, ನೀವಿಷ್ಟು ಹೇಳಿದ್ಮೇಲೂ ಅವ್ನು ಹಾಗೆ ಮಾಡ್ಕೊಂಡು ಬಂದಿದ್ದಾನಲ್ಲ. ಅಪ್ಪನ ಮಾತಿಗೆ ಬೆಲೆನೇ ಬೇಡವಾ? ನೀವು ನನ್ನ ನೆಬ್ಬಿಸ್ಬೇಕಿತ್ತು. ನಾನು ಬುದ್ಧಿ ಹೇಳ್ತಿದ್ದೆ ಅವನಿಗೆ. ನನ್ನ ಮಾತೇ ಕೇಳಲಿಲ್ಲ, ನಿನ್ನ ಮಾತು ಎಲ್ಲಿ ಕೇಳ್ತಾನೆ? ಆ ಕೇಳೋ ಹಾಗಿದ್ದಿದ್ರೆ ಹೀಗೆ ಯಾಕೆ ಆಗ್ತಿದ್ದ? ನಮ್ಮ ಮಗ ನಮ್ಮನ್ನು ಮೀರಿ ಬೆಳೆದು ಬಿಟ್ಟಿದ್ದಾನೆ. ನಮ್ಮ ಮಾತು ಇವಾಗ ಅವನ ಕಿವಿ ಮೇಲೆ ಬೀಳೋದೇ ಇಲ್ಲ. ಮೊದಲು ನಮ್ಮ ಮಗ ಆಗಿದ್ದ, ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಅವನ ಲೆವೆಲ್ಲೇ ಚೇಂಜ್ ಆಗಿಬಿಟ್ಟಿದೆ. ಜೀವ ಮೊದಲು ಕರೆಕ್ಟಾಗೇ ಇದ್ದ ಮಾವ. ಚೇಂಜ್ ಆಗಿತ್ತು ಆ ಭೂಪತಿ ಸಹವಾಸ ಮಾಡಿದ್ಮೇಲೆ. ನಾನು ಆ ವಿಷಯನ ಜೀವ ಹತ್ರ ತುಂಬ ಸರಿ ಹೇಳಿದ್ದೀನಿ. ಬಟ್ ಅವನೆಲ್ಲಿ ಕೇಳ್ತಾನೆ? ಅವ್ನು ಯಾವಾಗ ನೋಡಿದ್ರು ಅವ್ರ ಪರವಾಗೇ ಮಾತಾಡ್ತಾನೆ. ನಾವು ಜಾಸ್ತಿ ಏನಾದರೂ ಹೇಳೋದಕ್ಕೆ ಹೋದರೆ ನಾವು ಅವನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ, ಉಪದೇಶ ಕೊಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾನೆ. ಭೂಪತಿ ಕನೆಕ್ಷನ್ ಒಂದು ಕಟ್ ಆದರೆ ಇವನು ಟ್ರ್ಯಾಕಿಗೆ ಬರ್ತಾನೆ. ಬಟ್ ಅದು ಹೇಗೆ ಕಟ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದ ನಿಜಾನಮ್ಮ. ಜೀವ ಹೀಗಾಗಿರೋದಕ್ಕೆ ಅವ್ರ ಸಹವಾಸನೇ ಕಾರಣ. ಅವರು ನಿಜವಾಗ್ಲೂ ಇವನು ಹಿತೈಷ ಆಗಿದ್ದಿದ್ರೆ ಬುದ್ಧಿ ಹೇಳಿರೋರು ಹೀಗೆಲ್ಲ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಇದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇರಲಿಲ್ಲ ಅವರು. ಅಲ್ಲ, ನಾನು ಅವ್ರಿಗೆ ಫೋನ್ ಮಾಡಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಾತನ್ನು ಅವ್ರು ಗಂಭೀರವಾಗಿ ತಗೊಂಡೇ ಇಲ್ಲ. ಅವನಿಗೆ ಬುದ್ಧಿ ಹೇಳೋ ಬದಲು ಉಲ್ಟಾ ಅವನು ಕೂಡಿಸ್ ಕಳಿಸಿದ್ದಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ. ಅವ್ರಿಗೆ ಹೇಳಿ ಏನ್ರಿ ಪ್ರಯೋಜನ? ನಮ್ಮ ಸುಪುತ್ರಂಗೆ ಬುದ್ಧಿ ಇರಬೇಕು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅವನಿಗೆ ಗೊತ್ತಾಗೋದಿಲ್ವಾ? ನಮ್ಮ ಹತ್ರನೇ ಹುಡುಕಿಟ್ಕೊಂಡು ಬೇರೆಯವ್ರಿಗೆ ಜೂಸಿ ಏನು ಪ್ರಯೋಜನ ಹೇಳಿ? ಮೊದಲು ಇವನನ್ನು ಸರಿಯಾದ ದಾರಿಗೆ ತರಬೇಕು. ಬಿಸ್ನೆಸ್ ಮ್ಯಾನ್ ಆಗಿದ್ದೇ ಆಗಿದ್ದು, ಅವ್ನ ಕತ್ತೆ ಚೇಂಜ್ ಆಗಿಬಿಟ್ಟಿದೆ. ಏನೋ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ದೀನಿ ಅನ್ನೋ ಥರ ಆಡ್ತಾ ಇದ್ದಾನೆ. ಅದಂತೂ ನಿಜ ಅತ್ತೆ. ಮಾತೆತ್ತಿದ್ರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, EMI ಇಲ್ಲದೆ ಮನೆ ಕಟ್ಟಿದ್ದೀನಿ, ಅದು ಇದು ಅಂತ ಸುಮ್ಮನೆ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ನ ಪ್ರಕಾರ ಅವ್ರ ಕುಮ್ಮಕ್ಕಿಂದಾನೇ ಇವನು ಹೀಗಾಗಿರೋದು. ಅವ್ರ ಸಹವಾಸದಿಂದಾನೇ ನಮ್ಮ ಮಗ ಹಾಳಾಗೋಗಿರೋದು. ಮೊದಲು ಅವ್ರ ಸಹವಾಸದಿಂದ ಇವನನ್ನು ತಪ್ಪಿಸ್ಬೇಕು. ಅವ್ರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕು. ಇಲ್ಲ ಅಂದರೆ ಇದು ಸರಿ ಹೋಗೋದಿಲ್ಲ. ಇದು ಹೀಗೆ ಮುಂದುವರಿತಾ ಇರುತ್ತೆ. ಈಗ ಮಾಡಿದ್ರೆ ಹೇಗೆ? ಈ ವಿಷಯನ ಅಣ್ಣಂಗೆ ಹೇಳಿದ್ರೆ ಇದೆಲ್ಲ ಜಸ್ಟ್ 2 ಮಿನಿಟ್ಸ್ ಕೆಲಸ ಅಷ್ಟೇ. ಎಲ್ಲಿ ಟೈಟ್ ಮಾಡಬೇಕೋ ಅದು ಮಾಡ್ತಾನೆ. ಏನಂತೀರಾ ಹೇಳೋಣವಾ? ಬೇಡ ಕಂದ. ಅಳಿಯಂದ್ರು ಈಗ ಮಗು ಬರುತ್ತೆ ಅನ್ನೋ ಸಂತೋಷದಲ್ಲಿದ್ದಾರೆ. ಸುಮ್ಮನೆ ಅವ್ರಿಗಿದನ್ನೆಲ್ಲ ಹೇಳಿ ಟೆನ್ಷನ್ ಕೊಡೋದು ಬೇಡ. ನಾವೇ ಇದನ್ನೆಲ್ಲ ಸರಿ ಮಾಡಕ್ಕೆ ನೋಡೋಣ. ಅತ್ತೆ, ಅಪೇಕ್ಷಾ ಅವರೇ, ನೀವೇನು ಈ ಕಡೆ? ಯಾಕೆ ನಾನು ಬರಬಾರ್ದ ಈ ಕಡೆ? ಅಯ್ಯೋ, ನೀವು ಜಾಸ್ತಿ ಈ ಕಡೆ ಬರಲ್ವಲ್ಲ, ಅದಕ್ಕೆ ಕೇಳಿದೆ. ತಪ್ಪು ತಿಳ್ಕೊಬೇಡಿ. ಇಲ್ಲ, ಪರವಾಗಿಲ್ಲ, ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಐ ನೋ ನೀವೆಲ್ಲ ನನ್ನನ್ನು ಸೀರಿಯಸ್ಸು, ರೂಡ್, ರಿಸರ್ವ್ಡ್ ಅಂತ ಅಂದ್ಕೊಂಡಿದ್ದೀರಾ ಅಂತ. ಬಟ್ ಆ್ಯಕ್ಚುಲಿ ನಾನು ಹಾಗಿಲ್ಲ. ನಾನು ತುಂಬ ಜೋವಿಯಲ್ಲು. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಒಬ್ಬ ವ್ಯಕ್ತಿನ ಹತ್ತಿರದಿಂದ ನೋಡಿದಾಗಲೇ ಅಲ್ವಾ ಗೊತ್ತಾಗೋದು ಅವ್ರು ಹೇಗೆ ಅಂತ. ಯಾಕೋ ಗೊತ್ತಿಲ್ಲ, ಅತ್ತೆನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ನೀವು ಬಂದಿದ್ದು ಖುಷಿ ಆಯಿತು. ನನಗೂ ಅಷ್ಟೆ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮತ್ತೆ ಅತ್ತೆ ಮಾತ್ರೆ ತಗೊಂಡ್ರಾ? ಇಲ್ಲ ಅಪೇಕ್ಷಾ ಅವರೇ, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತ್ರೆ ಊಟ ಮಾಡಿಸ್ದೆ, ಇವಾಗ ಮಾತ್ರೆ ಕೊಡಬೇಕು. ಅದು ಸರಿ, ನೀವ್ಯಾಕೆ ನನ್ನ ಅಪೇಕ್ಷಾ ಅವರೇ ಬನ್ನಿ ಹೋಗಿ ಅಂತ ಮಾತಾಡಿಸ್ತೀರಾ? ಯಾಕಂದ್ರೆ ನನಗೆ ಆ ಥರ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ವಾ, ಅದಕ್ಕೆ. ಇನ್ಮೇಲೆ ಆ ಅಭ್ಯಾಸನೆಲ್ಲ ಬಿಟ್ಬಿಡಿ. ಯಾಕೆ ಅಂದರೆ ನೀವು ನನಗಿಂತ ದೊಡ್ಡವರು. ನಾನು ನಿಮಗೆ ನಾದಿನಿ ಆಗಬೇಕು. ನೀವು ನನ್ನನ್ನು ಹೆಸರಿಡದೆ ಕರೀರಿ, ನನಗೂ ಖುಷಿ ಆಗುತ್ತೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಮನೆಯವರೆಲ್ಲ ನನ್ನನ್ನು ಅಪ್ಪಿ ಅಂತ ಕರೀತಾರೆ, ನೀವು ನನ್ನನ್ನು ಹಾಗೆ ಕರೀರಿ. ಓಕೆ? ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ಹಾಗೆ ಕರಿಬೇಕು. ಏನು ಹೂ ಅಂತಿದ್ದೀರಾ? ಎಲ್ಲಿ ಅಪ್ಪಿ ಅನ್ನಿ. ಸರಿ ಅಪ್ಪಿ ಅವರೇ. ಅಪ್ಪಿ ಅವರೇ ಅಲ್ಲ, ಬರೀ ಅಪ್ಪಿ. ಸರಿ ಅಪ್ಪಿ, ಹಾಗೆ ಕರಿತೀನಿ. ಸರಿ, ಮಾತ್ರೆ ಕೊಡಿ, ನಾನು ಅತ್ತೆ ಕೊಡಿಸ್ತೀನಿ. ಹಾಂ, ನಿಮ್ಗೆ ಯಾಕೆ ತೊಂದರೆ? ನಾನು ಕೊಡ್ತೀನಿ ಬಿಡಿ. ಪರವಾಗಿಲ್ಲ, ನಾನೇ ಕೊಡ್ತೀನಿ. ಬರೀ ಮಾತ್ರೆ ಕೊಡೋದಲ್ಲ, ಅತ್ತೆ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ನೋಡ್ಕೊಳ್ತೀನಿ. ನೀವು ಹೋಗಿ ಸ್ವಲ್ಪ ಲಚ್ಚಿ ಕಡೆ ಗಮನ ಕೊಡಿ. ಅವಳಿಗೂ ಎಕ್ಸಾಮ್ಸ್ ಇದೆ ಅಲ್ವಾ, ಹೆಲ್ಪ್ ಆದಾಗತ್ತೆ. ಸರಿ. ಇಲ್ಲಿ ಆನಿ
ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗಿದೆಲ್ಲ ವಿಚಿತ್ರ ಅನಿಸ್ತಾ ಇದೆಯಾ? ನಾನು ಹೀಗಿದ್ದೀನಿ ಅಂದರೆ ನಂಬೋದಕ್ಕಾಗ್ತಾ ಇಲ್ವಾ? ಅಥವಾ ಇವಳು ಹೀಗೂ ಇದ್ದಾಳೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಅದು ಹಾಗೆ ಅಲ್ವಾ, ನಿನ್ನನ್ನು ಈ ರೀತಿ ನಾನು ಯಾವತ್ತೂ ನೋಡಿರಲಿಲ್ಲ, ಅದಕ್ಕೆ ಆಶ್ಚರ್ಯ ಆಯಿತು. ನೀವಂತಲ್ಲ, ಎಲ್ಲರೂ ಹಾಗೇನೆ ದೂರದಿಂದನೇ ಈ ವ್ಯಕ್ತಿ ಹೀಗೆ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಅವ್ರು ಹಾಗಿರಲ್ಲ. ಟು ಬಿ ಫ್ರ್ಯಾಂಕ್, ನನಗೆ ಸಮಸ್ಯೆ ಅಂತ ಇರೋದು ಅಕ್ಕನ ಜೊತೆ ಮಾತ್ರ. ಅದಕ್ಕೆ ಒಂದಿಷ್ಟು ರೀಸನ್ಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ ನಾನು. ನಂಗೆ ನಿಜವಾಗ್ಲೂ ನಿಮ್ಗಳ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ. ನನಗೂ ನಿಮ್ಮ ಜೊತೆ ಮಿಂಗಲ್ ಆಗಬೇಕು, ನಿಮ್ಮಲ್ಲಿ ನಾನೂ ಒಬ್ಬಳಾಗಬೇಕು ಅನ್ನೋ ಆಸೆ ಇದೆ. ಎಷ್ಟೇ ಆದರೂ ನಾನು ಮನುಷ್ಯಲೇ ಅಲ್ವಾ? ಅಪ್ಪಿ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ.